ಎಷ್ಟು ಡೆಡಿಕೇಟಾಗಿ ಎಷ್ಟು ಇನ್ವಾಲ್ವ್ಮೆಂಟಾಗಿ ಕೆಲಸ ಮಾಡ್ತಾಯಿದ್ರು ಅಂದರೆ 2008ರಲ್ಲಿ ಚುನಾವಣೆ ನಡೆಯುತ್ತೆ. ಆ ಚುನಾವಣೆಯ ಸಂದರ್ಭದಲ್ಲಿ ಸರ್ಕಾರಕ್ಕೆ ಇವರು ಆಸ್ತಿಯ ವಿವರ ಘೋಷಣೆ ಮಾಡಬೇಕು ಅಲ್ವಾ. 2008ರಲ್ಲಿ ಇವರು ಆಸ್ತಿಯ ವಿವರ 52 ಲಕ್ಷ ಅಂತ ಘೋಷಣೆ ಮಾಡ್ತಾರೆ. ಅದಾದ ನಂತರ 5 ವರ್ಷಕ್ಕೊಂದ್ಸಲ ನಮ್ಮ ಭಾರತದಲ್ಲಿ ಚುನಾವಣೆ ನಡೆಯುತ್ತೆ ನೋಡಿ. 2013ರಲ್ಲಿ ಚುನಾವಣೆ ನಡಿಬೇಕಾದ್ರೆ 5 ವರ್ಷಗಳ ನಂತರ ಅವರ ಆಸ್ತಿಯ ವಿವರ ಘೋಷಣೆ ಮಾಡ್ಬೇಕಾದ್ರೆ 9 ಕೋಟಿ ಅಂತ ಅವರ ಆಸ್ತಿಯ ವಿವರವನ್ನು ಸರ್ಕಾರಕ್ಕೆ ಸಲ್ಲಿಸ್ತಾರೆ. 2008ರಲ್ಲಿ 52 ಲಕ್ಷ ಅಂತ ತನ್ನ ಆಸ್ತಿಯನ್ನು ಘೋಷಣೆ ಮಾಡಿದ್ದ ಜಮೀರ್ ಮೊಹಮ್ಮದ್ ಅವರು 2013ರ ಹೊತ್ತಿಗೆ 9 ಕೋಟಿ ಅಂತ ಘೋಷಣೆ ಮಾಡ್ತಾರೆ. ಅಲ್ಲಿಗೆ 18 ಪಟ್ಟು ಆಸ್ತಿಯನ್ನು ಇವರು ಗಳಿಕೆ ಮಾಡಿರ್ತಾರೆ. ಇದಾದ ನಂತರ 2018ರಲ್ಲಿ ಅವರ ಆಸ್ತಿಯ ವಿವರ 40 ಕೋಟಿ ಅಂತ ಸರ್ಕಾರಕ್ಕೆ ಘೋಷಣೆ ಮಾಡ್ತಾರೆ. ಇದಾದ ನಂತರ 2022ರಲ್ಲಿ ಎಲೆಕ್ಷನ್ ನಡೆಯುತ್ತಲ್ವ, ಆ ಎಲೆಕ್ಷನ್ ಸಮಯದಲ್ಲಿ 87 ಕೋಟಿ ಅಂತ ತನ್ನ ಆಸ್ತಿಯ ವಿವರವನ್ನು ಜಮೀರ್ ಮೊಹಮ್ಮದ್ ಅವರು ಸರ್ಕಾರಕ್ಕೆ ಸಲ್ಲಿಸ್ತಾರೆ. ಸ್ನೇಹಿತರೆ, ನೀವು ಸ್ಪಷ್ಟವಾಗಿ ಅಬ್ಸರ್ವ್ ಮಾಡ್ಬೋದು, 2008ರಲ್ಲಿ 52 ಲಕ್ಷ ಇದ್ದ ಜಮೀರ್ ಮೊಹಮ್ಮದ್ ಅವರ ಆಸ್ತಿ